ಬರೀ ಗೃಹಲಕ್ಷ್ಮಿ ಅಪ್ಡೇಟ್ ಕೊಡದೆ ಆಯಿತು, ಅನ್ನಭಾಗ್ಯ ಯೋಜನೆಯಲ್ಲಿ ಅಪ್ಡೇಟೇ ಬರ್ತಾ ಇಲ್ಲ, ಯಾರೂ ಕೂಡ ಹೇಳ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ. ಸೊ ಬಹಳಷ್ಟು ಫಲಾನುಭವಿಗಳು ಅನ್ನಭಾಗ್ಯ ಯೋಜನೆಗೂ ಕೂಡ ವೇಟ್ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ. ಯಾಕಂದರೆ ಏಪ್ರಿಲ್ ನಂತರ ಅಮೌಂಟೇ ಬಂದಿಲ್ಲ. ಸೊ ಏಪ್ರಿಲ್ ತಿಂಗಳದ ಅಮೌಂಟ್ ಏನು ಬಂದಿದೆ ಅಲ್ಲ, ಸೊ ಅದು ಆದ ತಕ್ಷಣ ಮೇ, ಜೂನು, ಜುಲೈ, ಆಗಸ್ಟು ಸುಮಾರು 4ರಿಂದ 5 ಕಂತುಗಳು ಆದರೂ ಬರಬೇಕಾಗಿದೆ. ಸೊ ಅದ್ರ ಬಗ್ಗೆ ಏನೂ ಕೂಡ ಅಪ್ಡೇಟ್ ಸಿಗ್ತಾ ಇಲ್ಲ. ಸೊ ಹಾಗಾದರೆ ನಮಗೆ 5 ಕಂತುಗಳು ಒಟ್ಟಿಗೆ ಜಮಾ ಆದರೆ ಎಷ್ಟೊಂದು ಹಣ ಆಗುತ್ತೆ, ಸೊ ಜಮಾ ಮಾಡಿ ಬೇಕಾ ಅಂತ ಬಹಳಷ್ಟು ಫಲಾನುಭವಿಗಳು ಕೇಳ್ತಾ ಇದ್ರಿ. ಸೊ ಇದ್ರ ಬಗ್ಗೆ ನಿಮಗೆ ಸ್ಪಷ್ಟನೆಯನ್ನು ಕೊಡ್ತಿದ್ದೀನಿ. ಸೊ ನೋಡಿ ಸರ್ಕಾರ ಏನು ಮಾಹಿತಿ ಕೊಟ್ಟಿದೆ, ಸೊ ಇದರೊಳಗೆ ಏನೇನು ಚೇಂಜಸ್ ಆಗಿದೆ, ಏನೇನು ಬದಲಾವಣೆಗಳಾಗಿದ್ದಾವೆ, ಏನೇನು ಗುಡ್ ನ್ಯೂಸ್ ಬಂದಿದ್ದಾವೆ, ಏನೇನು ಬ್ಯಾಡ್ ನ್ಯೂಸ್ ಬಂದಿದ್ದಾವೆ, ಎಲ್ಲನೂ ಕೂಡ ಸಂಪೂರ್ಣವಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ ಚರ್ಚೆ ಮಾಡೋಣ. ಸೊ ಕೊನೆವರೆಗೂ ವಿಡಿಯೋನ ನೋಡಬೇಕಾಗತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಬಹಳಷ್ಟು ಜನ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಏಪ್ರಿಲ್ ವರೆಗೂ ಕೂಡ ಹಣವನ್ನು ಪಡೆದಿದ್ದಾರೆ. ಸೊ ಅದಾದ ತಕ್ಷಣ ಯಾರಿಗೂ ಕೂಡ ಹಣ ಜಮಾ ಆಗಿಲ್ಲ. ಸೊ ನಮ್ಗಷ್ಟೇ ಬಂದಿಲ್ಲ, ಇನ್ನೊಬ್ರಿಗೆ ಬಂದಿದೆ ಅಂತ ಏನೂ ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ. ಸೊ ಯಾರಿಗೂ ಕೂಡ ಅಮೌಂಟು ಜಮಾ ಮಾಡಿಲ್ಲ. ಸೊ ಫಂಡನ್ನು ರಿಲೀಸ್ ಮಾಡಿಲ್ಲ. ಇಲ್ಲಿ ಹಣಕಾಸು ಇಲಾಖೆಯಿಂದನೂ ಕೂಡ ಅಮೌಂಟ್ ರಿಲೀಸ್ ಆಗಿಲ್ಲ. ಇಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಹಣ ಜಮಾ ಆಗಿಲ್ಲ. ಕೊನೆಯದಾಗಿ ನಿಮ್ಗೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ, ಸೊ ಹಾಗಾದ್ರೆ ಯಾವಾಗ ಜಮಾ ಆಗತ್ತೆ, ಇದೊಂದೇ ಕ್ವಶನ್ ಆಗಿರುವಂಥದ್ದು. ಅದಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಾಗಿರುವಂತಹ ವಿಷಯ ಇಲ್ಲಿದೆ ಮುಖ್ಯವಾಗಿ. ಇಲ್ಲಿ ನೋಡಿ, ಮೊದಲಿಗೆ ಏನು ಕೊಡ್ತಾ ಇದ್ರು, 5 kg ಟೋಟಲ್ ಆಗಿ ನಾವು 10 kg ಅಕ್ಕಿಯನ್ನು ಕೊಡ್ತೇವೆ ಅಂತ ಒಂದು ಸರ್ಕಾರ ಅನೌನ್ಸ್ ಮಾಡಿತ್ತು. ಸೊ ಅದಾದ್ಮೇಲೆ ಅಕ್ಕಿ ಶಾರ್ಟೇಜ್ ಬಿದ್ದಿರುವಂತಹ ಕಾರಣಕ್ಕಾಗಿ 5 kg ಅಕ್ಕಿ ಕೊಟ್ಟು 5 kg ಅಕ್ಕಿಯ ಬದಲಾಗಿ ಹಣವನ್ನು ಕೊಡ್ತಾ ಇದ್ರು. ಸೊ ಒಂದು ಅಮೌಂಟನ್ನು ಕೊಡುವಂತಹ ಕಾರಣಕ್ಕಾಗಿ ಆ ಒಂದು ಅಮೌಂಟ್ ಕೂಡ ಈಗ ಬೇಡ. ಈಗ ಒಂದು ಸರ್ವೆಯನ್ನು ನಡೆಸಿಬಿಟ್ಟು ಯಾರ ಜನರಿಗೆ ಏನು ಇಷ್ಟ ಆಗತ್ತೆ ಅದನ್ನು ಕೊಡ್ಲಿಕ್ಕೆ ಬರುತ್ತೆ ಅಂತ KH ಮುನಿಯಪ್ಪನವರು ಏನು ಮಾಡಿದ್ರು, ಒಂದು ಸರ್ವೆಯನ್ನು ಕೂಡ ನಡೆಸಿದ್ರು. ಆ ಒಂದು ಸರ್ವೆನಲ್ಲಿ 93% ಫಲಾನುಭವಿಗಳು ಏನು ಮಾಡಿದ್ರು, ನಮಗೆ ಪದಾರ್ಥಗಳನ್ನು ಕೊಡಿ ಅಥವಾ ಏನಾದರೂ ಹಣದ ಬದಲಾಗಿ ಚೇಂಜಸ್ ಮಾಡಿ ಅಂತ ಕೇಳಿದಾಗ ಇಲ್ಲಿ KH ಮುನಿಯಪ್ಪನವರು ಮಾಧ್ಯಮದಲ್ಲಿ ಸ್ವತಃ ಹೇಳಿದ್ದಾರೆ, ಈಗಾಗಲೇ ಜನರು ನಾವು ಸರ್ವೆ ಮಾಡಿದ್ದೀವಿ, ಈಗಾಗಲೇ ಜನರು ಬೇರೆ ಏನಾದರೂ ಕೇಳ್ತಾ ಇದ್ದಾರೆ ಚೇಂಜ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ನಾವು ಪದಾರ್ಥಗಳನ್ನು ಕೊಡಲಿಕ್ಕೆ ರೆಡಿ ಆಗಿದ್ದೀವಿ. ಸುಮಾರು 4 ಪದಾರ್ಥಗಳನ್ನು ಕೊಡ್ತಾ ಇದ್ದೀವಿ. ಸುಮಾರು 4 ಪದಾರ್ಥಗಳಲ್ಲಿ 4 ಐಟಮ್ಸ್ಗಳಿರ್ತವೆ. ಆ ಒಂದು 4 ಐಟಮ್ಸ್ಗಳಲ್ಲಿ ಟೋಟಲ್ ಆಗಿ 5 kg ಪ್ಯಾಕೇಜ್ ಆಗಿ ಬರುತ್ತೆ. ಯಾಕಂದರೆ ಇಲ್ಲಿ ಬೇಳೆ 2 kg ಕೊಡ್ತೇವೆ, ಉಳಿದಂತಹ 3 ಪದಾರ್ಥಗಳನ್ನು 1 kg ಕೊಡ್ತೇವೆ. ಟೋಟಲ್ ಆಗಿ 5 kg ಕಿಟ್ ಆಗುತ್ತೆ. ಒಂದು 5 kg ಟೋಟಲ್ ಆಗಿ ಕಿಟ್ಟನ್ನು ರೆಡಿ ಮಾಡಿಕೊಂಡು, ಸೊ ನಾವೆಲ್ಲರ ಒಬ್ಬೊಬ್ಬರಿಗೂ ಕೂಡ ಈ ಒಂದು ಕಿಟ್ಟನ್ನು ಕೊಡ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ರು ಒಂದು KH ಮುನಿಯಪ್ಪನವರು. ಸೊ ಹಾಗಾದರೆ ಅಲ್ಲಿ ಎಲ್ಲನೂ ಕ್ಲಿಯರಿಟಿ ಸಿಕ್ಕಿತ್ತು. ಆದರೆ ಸರ್ಕಾರದಿಂದ ಒಂದು CM ಅವ್ರ ಹತ್ರ ಒಂದು ಮಾಹಿತಿ ಬೇಕಾಗಿತ್ತು. ಇನ್ನೇನು ಕೊನೆಯದಾಗಿ ಹಂತಕ್ಕೆ ಬಂದಿತ್ತು, ತಲುಪಿತ್ತು, ರೆಡಿ ಕೂಡ ಈಗಾಗಲೇ ಟೆಂಡರ್ ಮುಖಾಂತರ ರಾಜಸ್ಥಾನದಿಂದ ಒಂದು ಉಪ್ಪನ್ನು ಕೂಡ ರೆಡಿ ಬರುವಂತಹ ಒಂದು ಸಾಧ್ಯತೆ ಇತ್ತು. ಈ ಕಡೆಗೆ ನಮ್ಮ ಒಂದು ಕರ್ನಾಟಕದಲ್ಲಿ ಬೇಳೆ, ಎಣ್ಣೆ ಮತ್ತು ಸಕ್ಕರೆ ಕೂಡ ರೆಡಿ ಆಗ್ತಾ ಇತ್ತು. ಎಲ್ಲನೂ ಕೂಡ ಒಂದು ಮಾಹಿತಿಯನ್ನು ಸ್ಪಷ್ಟನೆಯನ್ನು ಕ್ಲಿಯರಿಟಿ ಕೊಟ್ಟಿದ್ರು. ಅದಾದ ತಕ್ಷಣ ಸಚಿವ ಸಂಪುಟದಲ್ಲಿ ಏನಾಯಿತು ಗೊತ್ತಿಲ್ಲ, ಒಂದು ಸಚಿವ ಸಂಪುಟದಲ್ಲಿ CM ಅವರು ಮತ್ತೆ ಈ ಒಂದು ರೂಲ್ಸ್ ಅನ್ನ ಚೇಂಜ್ ಮಾಡಿಬಿಟ್ಟು, ಸೊ ಬೇಡ, ಈ ರೀತಿ ಏನು ಬೇಡ, ನಮಗೆ ಮೊದಲು ಹೇಗೆ ಕೊಡ್ತಾ ಇದೀವಲ್ವ ಜನರಿಗೆ, ಸೊ ಆ ರೀತಿ ನಾವು ಏನು ಮಾಡೋಣ, ಹಣನೇ ಕೊಡೋಣ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟರು. ಸೊ ಅದಾದ ತಕ್ಷಣ ಮತ್ತೆ ಈ ಒಂದು ರೂಲ್ಸ್ ಅನ್ನ ಚೇಂಜ್ ಮಾಡಿಬಿಟ್ಟು ಇನ್ಮೇಲಿಂದ ಹಣನೇ ಸಿಗತ್ತೆ ಅಂತ ಅನೌನ್ಸ್ ಮಾಡಿಬಿಟ್ರು. ಸೊ ಹಾಗಾದ್ರೆ ನೀವು ಇನ್ನೂ ಕೂಡ ಕನ್ಫ್ಯೂಷನ್ ಇರ್ತೀರಾ, ಬಹಳಷ್ಟು ಜನರು ನಮಗೆ ಪದಾರ್ಥಗಳು ಸಿಗತ್ತೆ ಇನ್ನು ಮುಂದೆ ಅಂತ ಕೇಳ್ಕೊತಾ ಇರ್ತಾರೆ. ಇಲ್ಲಿ ಕೇಳಿ ಕರೆಕ್ಟಾಗಿ, ಇನ್ನು ಮುಂದೆ ನಿಮಗೆ ಮೊದಲೇ ಸಿಗ್ತಾ ಇತ್ತಲ್ಲ 5 kg ಅಕ್ಕಿ, 5 kg ಅಕ್ಕಿಯ ಬದಲಾಗಿ ಹಣನೇ, ಆಲ್ಮೋಸ್ಟ್ ನಿಮಗೆ 5 kg ಅಕ್ಕಿನೇ ಸಿಗತ್ತೆ ಅಂತ ಅನ್ಬೋದು. ಹಣ ಬರುತ್ತೋ ಇಲ್ವೋ ಯಾರಿಗೆ ಗೊತ್ತು. ಸೊ ಇನ್ನೂ ಕೂಡ ಅದ್ರ ಬಗ್ಗೆ ಏನು ಅಪ್ಡೇಟ್ ಬಂದಿಲ್ಲ ವೀಕ್ಷಕರೇ. ಸೊ ಅದಕ್ಕೋಸ್ಕರ ನಿಮಗೆ ಅಪ್ಡೇಟ್ ಕೊಡ್ಲಿಕ್ಕೆ ಆಗಿದ್ದಿಲ್ಲ ನಮಗೆ. ಯಾಕಂದರೆ ಇದ್ರ ಬಗ್ಗೆ ಒಂದು ಪದಾರ್ಥಗಳನ್ನ ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಒಂದು ಸ್ವಲ್ಪ ಅಪ್ಡೇಟ್ಗಳು ಬಂದಿದ್ವು, ಅದ್ರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀವಿ. ಸೊ ಹಾಗಾದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೇಗೆ ಅಂದರೆ, ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆ ಅಂತ ಕೊಡ್ತಾ ಇರ್ತಾರೆ ಬೇಗ ಆದಷ್ಟು ಇದ್ರ ಬಗ್ಗೆ ಒಂದು ಎಲ್ಲನೂ ಕೂಡ ಕ್ಲಿಯರಿಟಿ ಕೊಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಾವು ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇರ್ತೀವಿ. ಸೊ ಹಾಗಾದರೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹಿಂದೆ ಬಿಡುಗಡೆ ಆಗತ್ತೆ ಅಂತ ಏನೂ ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರಲ್ಲ, ಡೇಟ್ ಕೂಡ ಫಿಕ್ಸ್ ಮಾಡಿಲ್ಲ. ಸೊ ಹಾಗಾದರೆ ಈಗ ಬಹಳಷ್ಟು ಒಂದು ಸುಮಾರು 4ರಿಂದ 5 ಕಂತುಗಳಾದರೂ ಬರಬೇಕಾಗಿದೆ. ಬಹಳಷ್ಟು ಅಮೌಂಟ್ ಆಯ್ತು ಇದು. ಸೊ ಎಲ್ಲರ ಖಾತೆಗೆ ಒಟ್ಟಿಗೆ ಜಮಾ ಮಾಡಿದ್ರೆ ಜನರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಾನೆ ಅನ್ಬೋದು. ಸೊ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನಾದರೂ ಅಪ್ಡೇಟ್ ಸಿಕ್ಕರೆ ನಿಮಗೆ ಅಮೌಂಟ್ ಬಿಡುಗಡೆ ಮಾಡೋದ್ರ ಬಗ್ಗೆ ಸೊ ನಿಮಗೆ ತಿಳಿಸ್ಕೊಡ್ತೀವಿ. ಸದ್ಯಕ್ಕಂತೂ ಇಷ್ಟು ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಬೇಕಾದರೆ ನೀವು ಒಂದು ಕ್ಲಿಪ್ ಅನ್ನು ನೋಡ್ಕೊಳ್ಳಿ. KH ಮುನಿಯಪ್ಪನವರು ಆ ಒಂದು ಆಹಾರ ಪದಾರ್ಥಗಳ ಬಗ್ಗೆ ಮಾಹಿತಿಯನ್ನು ಏನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನೋಡಿ. ಸುಮಾರು 93% ಗ್ರಾಹಕರು ನಮಗೆ ಸ್ವಲ್ಪ ಬದಲಾವಣೆ ಮಾಡಿ ಮತ್ತು ಬೇಳೆ ಕೊಡಿ,
ಎಣ್ಣೆ ಕೊಡಿ ಸಕ್ಕರೆ ಕೊಡಿ ಅಂತೂ ಕೇಳ್ತಾ ಇರೋರು 93% ಕೇಳಿದ್ರು. ನೋಡಿದ್ರಲ್ಲ, ಸ್ವತಃ ತಾವೇ ಒಂದು ಸ್ಪಷ್ಟನೆಯನ್ನ ಕೊಟ್ಬಿಟ್ಟು ತಾವೇ ಈಗ ಪದಾರ್ಥಗಳನ್ನ ಕೊಡ್ಲಿಕ್ಕೆ ಎಲ್ಲನೂ ಕೂಡ ಮಾತುಕತೆ ನಡೆಸ್ಬಿಟ್ಟು ಸೊ ಮತ್ತೆ ಈ ಒಂದು ರೂಲ್ಸ್ ಅನ್ನ ಚೇಂಜ್ ಮಾಡಿರುವಂತದ್ದು. ಹೋಗ್ಲಿ ಬಿಡಿ, ಈ ಒಂದು 4 ಐಟಮ್ಸ್ಗಳು ಬೇಡ ನಮಗೆ, ಸೊ 10 kg ಅಕ್ಕಿನಾದ್ರೂ ಕೊಡಿ ಅಂತ ಬಹಳಷ್ಟು ಜನ ಕೇಳಿದ್ರು. ಸೊ 10 kg ಅಕ್ಕಿಗೂ ಕೂಡ ಕೊಡ್ಬೋದಿತ್ತು ಇವರು. ಅಂದ್ರೆ 30 ರೂಪಾಯಿ ಒಂದು ನಮಗೆ ಅಮೌಂಟ್ ಕೊಡ್ತಾರೆ. ಟೋಟಲ್ ಆಗಿ ಈಗ ನೋಡಿ 28 ರೂಪಾಯಿ kg ಹಾಗೆ ಅವರ ಒಂದು ಕೇಂದ್ರ ಸರ್ಕಾರದಿಂದ ಅಕ್ಕಿ ಬರ್ತಾ ಇತ್ತು. ಅಂದ್ರೆ ಕೇಂದ್ರದ ಒಂದು ಸಚಿವರು ಕೂಡ ಹೇಳಿದ್ರು ಇವರಿಗೆ, KH ಮುನಿಯಪ್ಪನವರಿಗೆ. ಸೊ ನಾವು 78 ರೂಪಾಯಿದಂತೆ ಒಂದು kg ಅಕ್ಕಿ ಕೊಡ್ತಾ ಇದ್ದೀವಿ. ಸೊ ನಾವು ಈಗಾಗಲೇ ಬಹಳಷ್ಟು ಒಂದು ಎಲ್ಲ ರಾಜ್ಯಗಳಿಗೂ ಕೂಡ ಹೇಳಿಬಿಟ್ಟಿದ್ದೀವಿ, ಅನೌನ್ಸ್ ಮಾಡಿದ್ದೀವಿ. ಸೊ ಎಲ್ಲ ರಾಜ್ಯದವರು ಕೂಡ ಕೇಳ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಬೇಕಾದರೆ ಹೇಳಿ ಅಂತ ಒಂದು ಕೇಳಿದಾಗ ಈಗ KH ಮುನಿಯಪ್ಪನವರು ಅವ್ರ ಹತ್ರ ಕೂಡ ಮಾತನಾಡಿದ್ದಾರೆ. ಸೊ ಹಾಗಾದ್ರೆ ಅಲ್ಲಿ ಏನಾಯಿತು ಗೊತ್ತಿಲ್ಲ. ಸೊ ಅಲ್ಲಿಂದನೂ ಕೂಡ ಅದು ಕೂಡ ಕ್ಯಾನ್ಸಲ್ ಮಾಡಿಬಿಟ್ರು. ಈಗ ಮತ್ತೆ ಹಣನೇ ಕೊಡ್ತಾ ಇದ್ದಾರೆ. ಆದರೆ ಹಣ ಬರಬೇಕಲ್ವಾ? ಸೊ ಇದು ಮುಖ್ಯವಾಗಿರುವಂಥದ್ದು. ಜನರು ಏನು ಮಾಡ್ತಾರೆ, ಹಣ ಅಂದ ಬಳಿಕ ಬಾಯಿ ತೆಗೆದು ಬಿಡ್ತಾರೆ. ಅಮೌಂಟ್ ಬರಲಿ ನಮಗೆ ನಡೆಯುತ್ತೆ ಅಂತ. ಅಕ್ಕಿ ಸಿಗಲ್ಲ ಸರ್, ಇಲ್ಲಿ ಕೇಳ್ಕೊಳ್ಳಿ, ಅಕ್ಕಿ ಸಿಗೋದಿಲ್ಲ. ಮುಖ್ಯವಾಗಿ ಇಲ್ಲಿ 5 kg ಅಕ್ಕಿ ಯಾರಿಗೂ ಕೂಡ ಸಾಲ್ತಾ ಇಲ್ಲ. ಇಲ್ಲಿ ಟೋಟಲ್ ಆಗಿ 10 kg ಅಕ್ಕಿ ಕೊಟ್ಟಿದ್ರೆ ಸಾಕು, ಇಲ್ಲ ಅಥವಾ ಪದಾರ್ಥಗಳನ್ನ ಕೊಡಿದ್ರೆ ಒಳ್ಳೆಯದು. ಆದರೆ ಹಣ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಒಂದು ಸಜೆಷನ್ ಕೇಳ್ಕೊಳ್ಳಿ, ಇಲ್ಲಿ ಅಮೌಂಟು ನಿಮಗೆ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಪದಾರ್ಥಗಳನ್ನು ನಿಮಗೆ ನ್ಯಾಯಬೆಲೆ ಅಂಗಡಿಯಿಂದ ಪ್ರತಿ ತಿಂಗಳು ಕೂಡ ಸಿಗ್ತಾ ಇರುತ್ತೆ, ನಿಮ್ಮ ಕೈಯಲ್ಲಿ ಬರ್ತಾ ಇರುತ್ತೆ. ಆದರೆ ಹಣ ನಿಮಗೆ ಈಗ 4 ತಿಂಗಳಾಯಿತು ಪೆಂಡಿಂಗ್ ಉಳಿದು. ಸೊ ಇನ್ನು ಮುಂದೆ ಬರುತ್ತೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ನೀವು ಏನು ಮಾಡ್ತೀರಾ, ಹಣ ಬೇಕು ಅಂತ ಕುಳಿತುಕೊಳ್ತೀರಾ. ಬಹಳಷ್ಟು ಫಲಾನುಭವಿಗಳು ಕೂಡ ಕಮೆಂಟಲ್ಲಿ ಕೇಳ್ತಾ ಇದ್ರಿ, ಸೊ ನಮಗೆ ಹಣನೇ ಬೇಕಂತ. ಇಲ್ಲಿ ತಿಳ್ಕೊಳ್ಳಿ, ಅಮೌಂಟು ನಿಮಗೆ ಹಾಕ್ತಾ ಇಲ್ವೋ ಅನ್ನೋಂಥದ್ದು ಗೊತ್ತಿಲ್ಲ. ಸೊ ಸ್ವಲ್ಪ ವಿಚಾರ ಮಾಡಿ. ಸೊ ವಿಚಾರ ಮಾಡಿದ ತಕ್ಷಣ ನಿಮ್ಗೆ ಏನು ಹೊಳೆಯುತ್ತೆ ಅದನ್ನು ನೋಡಿ. ಸೊ ಅದನ್ನ ಬಿಟ್ಟು ಈಗ ಅಮೌಂಟ್ ಬೇಡ್ತಾ ಹೋದರೆ ನಿಮಗೆ ಹಣ ಸಿಗಬೇಕಲ್ವಾ? ಈಗ ಭಾಳಷ್ಟು ಫಲಾನುಭವಿಗಳು ಕೂಡ ಇದನ್ನೇ ಕಮೆಂಟಲ್ಲಿ ಆ ಕಮೆಂಟ್ಗಳಿಗೆ ರಿಪ್ಲೈ ಕೂಡ ಮಾಡಿದರು. ಸೊ ನಿಮಗೆ ಹಣ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಪದಾರ್ಥಗಳು ನಿಮಗೆ ಬೇಕಾಗಿರುವಂತಹ ಒಂದು ದಿನಸಿಗಳು ಸಿಗ್ತಾ ಇರುತ್ತೆ. ಅಥವಾ 10 kg ಅಕ್ಕಿ ಕೊಡರು ಕೂಡ ನಡೆಯುತ್ತೆ. 10 kg ಅಕ್ಕಿ ಡೈರೆಕ್ಟಾಗಿ ನಮ್ಮ ಕೈಯಲ್ಲಿನೇ ಬರುತ್ತೆ. ಆದರೆ ಇರುವಂತಹ 5 kg ಅಕ್ಕಿ ನಮಗೆ ಸಾಲ್ತಾ ಎಲ್ಲ, ಟೋಟಲ್ ಆಗಿ ಅಕ್ಕಿ ಕೊಟ್ಟರು ನಡೆಯುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ನಮಗೆ ಬರಬೇಕಾಗಿರುವಂತಹ ಹಣ ಇವರು ಹಾಕ್ತಾ ಇಲ್ವೋ ಗೊತ್ತಿಲ್ಲ, ಇವರು ಹಣ ಕೇಳ್ತಾ ಇದ್ದಾರೆ ಅಂತ ಕಮೆಂಟ್ ಕೂಡ ಮಾಡಿದ್ರು. ಸೊ ಈ ರೀತಿಯಾಗಿ ನಾವು ಕಮೆಂಟ್ ಓದಿದ ತಕ್ಷಣ ಶಾಕ್ ಆಯಿತು ನನಗೆ. ಕರೆಕ್ಟಾಗಿಯೇ ಕಮೆಂಟ್ ಮಾಡಿದ್ದು ಅವರು. ಹೌದು, ಈಗ ನೋಡಿ ವಿಚಾರ ಮಾಡಿ, ಅಮೌಂಟ್ ಬರುತ್ತೋ ಇಲ್ವೋ ನಮಗೆ ಗ್ಯಾರಂಟಿ ಇಲ್ಲ. ಆದರೆ ಈ ಒಂದು ಹಣ ಏನಿದೆಯಲ್ಲ, ಸೊ ನಮಗೆ ಪ್ರತಿ ತಿಂಗಳು ಕೂಡ ಕೊಡ್ತಾ ಇರಲ್ವ ಅನ್ನೋವಂಥದ್ದು ಗೊತ್ತಿಲ್ಲ. ಆದರೆ ನಮಗೆ ಪದಾರ್ಥಗಳಾಗಿರಲಿ, ಟೋಟಲ್ ಆಗಿ 10 kg ಅಕ್ಕಿ ಆಗಿರಲಿ, ಹೋದ ತಕ್ಷಣ ನಮಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ದೊರಕ್ ಬಿಡುತ್ತೆ. ನಾವು ತೆಗೆದುಕೊಳ್ಬಿಡ್ತೀರಾ, ನಮ್ಮದು ವ್ಯವಹಾರ ರಾಜ್ಯ ಸರ್ಕಾರ ಜೊತೆಗೆ ಕ್ಲಿಯರ್ ಆಗಿಬಿಡುತ್ತೆ. ಆದರೆ ಇವರು ಅಮೌಂಟು ಕೊಡೋದಿಲ್ಲ, ಹಾಕೋದಿಲ್ಲ, ಕರೆಕ್ಟಾಗಿ ಕೊಡಲಿಲ್ಲಪ್ಪ ಅಂದರೆ ಸೊ ನಮಗೆ ಬರಬೇಕಾಗಿರುವಂತಹ ಹಣ ಕೂಡ ಬರೋದಿಲ್ಲ, ಇಲ್ಲಿ ಸಿಗಬೇಕಾಗಿರುವಂತಹ ಅಕ್ಕಿ ಕೂಡ ಸಿಗೋದಿಲ್ಲ. ಅದ್ರ ಜೊತೆಗೇನೆ ಪದಾರ್ಥಗಳನ್ನು ಕೊಡ್ತಾ ಹೋದರೆ ಪದಾರ್ಥಗಳು ಕೂಡ ಸಿಗೋದಿಲ್ಲ. ಸೊ ಈ ರೀತಿ ಅಂತ ಆಗುವಂತಹ ಚಾನ್ಸಸ್ ಕೂಡ ಇದೆ. ಸೊ ಅದಕ್ಕೋಸ್ಕರ ವೀಕ್ಷಕರೇ, ನಮಗೆ ಪದಾರ್ಥಗಳನ್ನು ಅಥವಾ ಒಂದು ಅಕ್ಕಿಯನ್ನು ಕೊಟ್ಟಿದ್ರೆ ಬಹಳಷ್ಟು ಒಳ್ಳೆಯದಂತ ಬಹಳಷ್ಟು ಫಲಾನುಭವಿಗಳು, ಸುಮಾರು 93% ಫಲಾನುಭವಿಗಳು ಚಾಯ್ಸ್ ಮಾಡಿದ್ದಾರೆ. ಅಂದರೆ ವಿಚಾರ ಮಾಡುವಂತಹ ಮಾತಿದೆ. ಸೊ ಅದಕ್ಕೋಸ್ಕರ ಈ ಒಂದು ಹಣದ ಬದಲಾಗಿ ಪದಾರ್ಥಗಳನ್ನು ಕೊಡಿ ಅಂತ ನನ್ನ ಕಡೆಯಿಂದ ಕೂಡ ರಿಕ್ವೆಸ್ಟು, ಅದೇ ರೀತಿಯಾಗಿ ಅಥವಾ ಅಕ್ಕಿಯನ್ನು ಕೊಡಿ ಅಂತ ನನ್ನ ಕಡೆಯಿಂದ ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದೀನಿ ಸೊ ಸರ್ಕಾರಕ್ಕೆ. ಸೊ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ. ಸದ್ಯಕ್ಕೆ ನಿಮಗೆ ಹಣ ಬಿಡುಗಡೆ ಮಾಡುವಂತಹ ಅಪ್ಡೇಟ್ ಏನು ಕೂಡ ಬಂದಿಲ್ಲ. ಆದರೆ ಈ ರೀತಿ ಅಂತೂ ಬದಲಾವಣೆಗಳಾಗಿದ್ದಾವೆ. ಪದಾರ್ಥಗಳನ್ನು ಕೊಡೋದು, ಪದಾರ್ಥಗಳನ್ನು ಕ್ಯಾನ್ಸಲ್ ಮಾಡೋದು, ಈ ರೀತಿ ಎಲ್ಲನೂ ಕೂಡ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ನಿಮ್ಮ ಅನಿಸಿಕೆಯನ್ನು ಮುಖ್ಯವಾಗಿ ಕಮೆಂಟ್ ಮುಖಾಂತರ ತಿಳಿಸಿ, ಏನು ಅನಿಸುತ್ತೆ ಅನ್ನುವಂಥದ್ದನ್ನು. ಓಕೆನಾ? ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.